ಎಲ್ರಿಗೂ ಶುಭೋದಯ. ಟೈಮ್ 6:14 ಆಗಿದೆ. ಇವತ್ತು ಫೆಬ್ರವರಿ 24 ಸ್ಟೇಟ್ ಟೂರ್ ವ್ಲಾಗ್ ಸೀರೀಸ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಬಂಗಿಬುತ್ತಪ್ಪ ದೇವಸ್ಥಾನಕ್ಕೆ ಬಂದಿದ್ದೀವಿ ಬೆಳಗ್ಗೆ. ನೆಕ್ಸ್ಟು ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ಬೆಳಗ್ಗೆ 5:15 ಹೊಡೋಣ ಅಂತ ಅಂದಿದ್ರು. ರಿಯಾಲಿಟಿ 7:15 ಹೊರಟಿದ್ದೀವಿ. ಇವಾಗ ಆನ್ವಟಿಯಲ್ಲಿ ಇದ್ದೀವಿ. ಟೈಮ್ ಎಷ್ಟು? ಟೈಮು 9:30 ಆಗಿದೆ. ತಿಂಡಿಗಂತ ಬಿಟ್ಟಿದ್ದಾರೆ. ತಿಂಡಿ ತಿಂದು ಹೊರಡೋದು ಬನ್ನಿ. ನೋಡಿ, ಸೃಷ್ಟಿ ಅಮೃತ್ ಚಹಾಗೆ ಕಾಫಿ ಟೀ ಕುಡಿಯೋಕ್ಕೆ ಬಂದಿದ್ದೀವಿ. ನಾನು ಸ್ಕಂದ ಮತ್ತು ಗೌತಮ್. ಸೃಷ್ಟಿ ಕಾಫಿ ಚಹಾ ಕುಡಿಯೋಕ್ಕೆ ಬಂದಿದ್ದೀವಿ. ನೋಡಿ, ಇವರು ರಾಜೇಶ್ ಅಂತ. ಸ್ಕಂದ ಮತ್ತು ಗೌತಮ್ ಅವರು ನೋಡಿ. ನಮ್ಮ ಬಸ್ ನೋಡಿ, ನಮ್ಮ ಬಸ್ ಟೈರ್ ಪಂಚರ್ ಆಗ್ಬಿಟ್ಟಿದೆ ಆನ್ವಟ್ಟಿಲಿ ನೋಡಿ. ನಮ್ಮ ಕಣ್ಣು ಸರ್ ರಶ್ಮಿತಾ ಮ್ಯಾಮ್ ಪಾಪ ಕಾಯ್ತಿದ್ದಾರೆ. ಹಲೋ ಗೈಸ್, ಹೆಂಗೆ ಅನ್ನಿಸ್ತಿದೆ ನಿಮಗೆ ಬಸ್ಸು ಟೈರ್ ಪಂಚರ್ ಆಗಿರೋದು ನೋಡಿ? ಮಂಜುನಾಥ್ ಹಿರೇಮಠ್ ಅವರು ಬಸ್ ಪೂಜೆ ಮಾಡಬೇಕಿತ್ತು, ಆದರೆ ಅವ್ರ ಬದಲು ಭೂಮಿಕಾ ಹಿರೇಮಠ್ ಅವರು ಬಸ್ ಪೂಜೆ ಮಾಡಿದ್ದಾರೆ. ಅದಕ್ಕೆ ಧನ್ಯವಾದ ಹೇಳ್ತೀವಿ. ಮಂಜು ಅವ್ರು ಏನಕ್ಕೆ ನೀವು ಬಸ್ ಪೂಜೆ ಮಾಡಲಿ ಇವತ್ತು? ಯಾಕೆ ಮ್ಯಾಮ್, ಬಸ್ ಟೈರ್ ಪಂಚರ್ ಆಗಿದೆಯಲ್ಲ, ನಿಮಗೆ ಹೇಗೆ ಅನಿಸ್ತಾ ಇದೆ? ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ಇದು ಪುಷ್ಪ್ಯಾಕ್ ಬಸ್ ಆಗಿರೋದ್ರಿಂದ ನೋಡಿ, ರಂಗರಾಜ್ ಅವ್ರು ಕೆಳಗೆ ಎತ್ತಿದ್ರೆ ಇದು ಹಿಂದೋಗುತ್ತೆ. ರಂಗರಾಜ್ ಅವ್ರು ಇರೋದೊಂದು ಚೂರು ಬಾಟ್ಲಿ ನೀರಿಗೆ ಇಬ್ರು ಜಗಳ ಆಡ್ತಾರೆ ನೋಡಿ. ಗೈಸ್ ನೋಡಿ, ಅಲ್ಲಿ ಈ ಕಡೆ ಬಾಟ್ಲಿ ನೀರು ಇಲ್ಲ. ಇರ್ಲಿ 11 ಗಂಟೆ ಎಲ್ಲಾರು ರೊಚ್ಗೆದ್ದು ಬಿಟ್ಟಿದ್ರಲ್ಲ, ಸ್ವಲ್ಪ ನಾವು ಹೋಗು. BAIF ಭಾರತೀಯ ಅಗ್ರೋ ಇಂಡಸ್ಟ್ರಿ ಫೌಂಡೇಶನ್ಗೆ ಬಂದಿದ್ದೀವಿ. ಇದು ಹುಬ್ಳಿ ಹತ್ರ ಇದೆ. ಇದ್ರೊಳಗೆ ಏನೇನು ಮಾಡ್ತಾರೆ ಅಂತ ನೋಡೋ ಬನ್ನಿ. ಹಂಗೂ ಹಿಂಗೂ ಮಾಡಿ 12 ಮಕ್ಕಳಿಗೆ ತೊಗೊಂಡು ಬಿಟ್ಟಿದ್ದಾರೆ ಈ ಅಗ್ರೋ ಬೇಸ್ಡ್ ಇಂಡಸ್ಟ್ರಿಗೆ. ಇನ್ನೂ ಎಷ್ಟೊತ್ತಾಗೋದು ಗೊತ್ತಿಲ್ಲ. ಧಾರವಾಡಿಗೆ ಹೋಗೋದು. ರವಿ ಅವ್ರು ನೋಡಿ, ಕಿವಿಗೆ ಒಲೆಲ್ಲ ಹಾಕ್ಕೊಂಡು ಕಟಿಂಗ್ ಮಾಡಿಸ್ಕೊಂಡು ಸಖತ್ತಾಗಿ ಬಂದಿದ್ದಾರೆ. ರವಿ ಅವರೇ, ಹಾಂ, ಧಾರವಾಡ ಹೋಗಿ ಮುಟ್ಟಕ್ಕಲ್ಲ, ಹುಬ್ಳಿ ಮುಟ್ಟಕ್ಕೆ ಇನ್ನು ಅರ್ಧ ಗಂಟೆ ಆಗುತ್ತೆ. ರವಿ ಅವರೇ, ಹುಬ್ಳಿ ಆದ್ಮೇಲೆ ಧಾರವಾಡ. ಇದು ನೋಡಿ ವೆದರ್ ಹೆಂಗಿದೆ ನೋಡಿ. ಇಲ್ಲಿ ಬಯಲುಸೀಮೆ, ನೀರಿಲ್ಲ, ಪಾರಿಲ್ಲ, ಫುಲ್ಲು ಬಿಸಿಲು. ನಾವು ನೋಡಿದ್ರೆ ಇದು ಯಾವುದೋ ಕಾರ್ಬನ್ ಮೈಲೇಜ್ ಅಂತ ಟಿ-ಶರ್ಟ್ ಮಾಡಿಸಿದ್ದೀವಿ. ಫುಲ್ಲು ಅಟ್ರಾಕ್ಟ್ ಆಗ್ತಿದೆ ಸನ್ನು. ಆನೆ ನೋಡಿ ಹಿಂದ್ಗಡೆ. ಈ ಆನೆ ಡಿಸೈನ್ ಮಾಡಿಸಿದ್ದು ನಮ್ಮ ಸೂರಜ್ ಮತ್ತು ನಮ್ಮ ರಂಗರಾಜು ಅವರು. ಅವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ತಿಳಿಸ್ತೀವಿ. ಇವಾಗ ಬನ್ನಿ, ಒಳಗೆ ಏನೇನಿದೆ ನೋಡೋಣ. ಹಲೋ ಬೆಕ್ಕಿನ ಮರಿಗಳೇ, ನಾವು ಶಿವಮೊಗ್ಗದಿಂದ ಬಂದಿದ್ದೀವಿ. ಬ್ರೋ, ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಇದು ಬೈಫ್ ಕಾನ್ಫರೆನ್ಸ್ ಅಲ್ಲಿ ನೋಡಿ. ಇದು ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್, NGO. ಚೆನ್ನಾಗಿದೆ ನೋಡಿ. ಬೈಫ್ ಇನ್ಸ್ಟಿಟ್ಯೂಟಿಗೆ ಬಂದು ಲಿಂಗಯ್ಯ ಅವ್ರದ್ದು ಸಮಾದರ್ಶನನೆಲ್ಲ ಕೇಳಿ ಹೊರಡ್ತಾ ಇದ್ದೀವಿ. ಸೆಲ್ಫಿ ತೊಗೊಬೇಕಂತ ಇವಾಗ. ಇನ್ನೇನು ಹೊರಡ್ತೀವಿ ಕೇಳಿ. ಇವಾಗ ಹೊರೂರು ಬಿಟ್ಟು ಹೊರಡ್ತಾ ಇದ್ದೀವಿ ಧಾರವಾಡಿಗೆ. ನೆಕ್ಸ್ಟ್ ಸೀದಾ AICRP. ಅದಕ್ಕಿಂತ ಮುಂಚೆ ಊಟ ಮಾಡಬೇಕು. ಮಂಜಣ್ಣವ್ರೆ, ನಿಮಗೆ ಏನು ಅನಿಸ್ತಿದೆ ಇಲ್ಲಿ ಸ್ಟೇಟ್ ಟೂರು? ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ. ನೋಡಿ, ಶಶಿಕಲಾ ಅವ್ರು ಓಡ್ತಾ ಇದ್ದಾರೆ. ಅಮೃತ ಕುರಿ ಕಾಜಲ್ ಅವರು ನೀರು ತುಂಬಿಸ್ಕೊಂಡು ಬರ್ತಾ ಇದ್ದಾರೆ ನೋಡಿ ವೀಕ್ಷಕರೇ. ಕಣ್ಣೂರ್ ಸರ್ ಒಂದು ಗರ್ಜನೆಗೆಲ್ಲ ಅಲ್ಲೇ ಓಡ್ ಬರ್ತಾ ಇದ್ದಾರೆ. ಬನ್ನಿ, ಬೇಗ ಬನ್ನಿ. ನೋಡಿ ಗೈಸ್, ಇದು ಧಾರವಾಡ ಕ್ಯಾಂಪಸ್. ಊರಿ ಅದು. ಅಂತೂ ಇಂತೂ ಧಾರವಾಡ ಯೂನಿವರ್ಸಿಟಿಗೆ ಬಂದೇ ಬಿಟ್ವಿ. 3:10 ಹೋಗಿದೆ, ಗೊತ್ತೇ ಆಗಿಲ್ಲ. ಬಸ್ ಹೆಂಗೆ ಹೊಡೆದ ಅಂತ, ಹಿಂಗೆ ಸ್ಮೂತಾಗಿ ಹೊಡೆದ ಅಂದರೆ ಬಸ್ ಅಲ್ಲಾಡಲಿಲ್ಲ, ಹಂಗೆ ಹೊಡೆದ. ಹುಬ್ಳಿಯಲ್ಲಿ ಒಂದು ಕಡೆ ಫೈನ್ ಕಟ್ತಾ ಬಸ್, ಅವ್ನು ಯಾಕೆ ಗೊತ್ತಾಗಲಿಲ್ಲ. ಊಟ ಮಾಡಬೇಕು. ಬಯೋಫ್ಯೂಲ್ ಟ್ರೈನಿಂಗಲ್ಲಿ ಊಟ ಮಾಡಿದ್ವಿ. ನೋಡಿ ಎಷ್ಟು ಚೆನ್ನಾಗಿ ತಟ್ಟೆ ತೊಳಿತಿದ್ದಾರೆ. ರಶ್ಮಿತಾ ನೋಡಿ, ಇವಾಗ ಕ್ಲಾಸ್ ತೊಗೊತಾರಂತೆ, ಥಿಯರಿ ಕ್ಲಾಸು. ಹೋಗೋಣ ಬನ್ನಿ. ನೋಡಿ, ಅಮೃತ ಎಸ್ ಅವರು ಹಾಸ್ಟೆಲ್ ತಟ್ಟೆ ತೊಳಿತಾರೆಲ್ಲ ಗೊತ್ತಿಲ್ಲ, ಇಲ್ಲಿ ತೊಳಿತಾರೆ. ಸಾಮಯ್ಯವ್ರು ನೋಡಿ ಹಾಸ್ಟೆಲ್ ತಟ್ಟೆನೇ ತೊಳೆಯಲ್ಲ. ತಟ್ಟೆ ತೊಳಿಬೇಕಾಗತ್ತೆ ಅಂದರೆ ಬೇರೆ ಜೊತೆ ಊಟ ಮಾಡ್ತಾರೆ. ಇಲ್ಲಿ ನೋಡಿದ್ರೆ ತಟ್ಟೆ ತೊಳೆದಿದ್ದಾರೆ.
ಸೊ ಇವಾಗ ಥಿಯರಿ ಕ್ಲಾಸ್ ಮುಗೀತು. ಇವಾಗೆಲ್ಲ ನರ್ಸರಿನ ಎಲ್ಲ ಕರ್ಕೊಂಡು ಹೋಗ್ತಿದ್ದಾರೆ ಈ ಬಿಸಿಲಲ್ಲಿ. ಹೋಗಂಬನ್ನಿ. ಊಟ ಮಾತ್ರ ಸಕ್ಕತ್ತಾಗಿತ್ತು. ನೆಕ್ಸ್ಟು ಇದಾದ್ಮೇಲೆ ಬಿಜಾಪುರಕ್ಕೆ ಹೋಗ್ಬೇಕು. ಹೋಗಂಬನ್ನಿ. ಮೋನಿಕಾ ಅವರೇ ಆಯ್ತಾ ಧಾರವಾಡ? ಕಸ್ಕೊಂಡಿಲ್ಲ, ನೀವು ಮುಂದೆ ಕೂರ್ಬೇಕಿತ್ತು. ಹುಡುಗರು ಸೀಟ್ ಅದು ಹುಡುಗರು. ನಾಳೆ ಬಿಟ್ಕೊಡ್ತೀನಿ. ಹತ್ತು ಆಯ್ತು, ಸರಿ ಬಿಟ್ಕೊಡ್ತೀನಿ. ಬಾಯ್. ಧಾರವಾಡ ಯೂನಿವರ್ಸಿಟಿ ಆಯಿತು. ಇವಾಗ ನೆಕ್ಸ್ಟ್ ಬಿಜಾಪುರ ಯೂನಿವರ್ಸಿಟಿಗೆ ಹೋಗ್ತಾ ಇದ್ದೀವಿ. 4 hours ಜರ್ನಿ ಅಂತೆ. ಹೋಗಂಬನ್ನಿ. 5 hours ತೊಗೊಂತಾನೆ. ಚೈತನ್ಯ MK ಅವರು ಎಲ್ಲಿ ಔಟ್ ಆಫ್ ಥ್ಯಾಂಕ್ಸ್ ಮಾಡ್ತಾರೆ ಗೊತ್ತಿಲ್ಲ. ಎಲ್ಲಿ ಮಾಡ್ತಾರೋ ಅಲ್ಲಂತ ಫುಲ್ ಫೇಮಸ್ ಆಗ್ತಾರೆ. ಕನ್ನಡದಲ್ಲಿ ಮಾಡ್ತಾರೆ ಅವಳು. ಎಲ್ಲ ಒಂದು ಟ್ರಿಪ್ ಡ್ಯಾನ್ಸ್ ಮಾಡಿ ಸುಸ್ತಾಗ್ಬಿಟ್ಟಿದ್ದಾರೆ ನೋಡಿ. ನೋಡಿ ಗೈಸ್, ಇವಾಗ ಬಿಜಾಪುರ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದು ಊಟ ಮಾಡ್ತಾ ಇದ್ದೀವಿ. 11:30 ಆಗ್ಬಿಡ್ತು ಅಲ್ಲೇ. ಇವತ್ತು ತುಂಬ ಲೇಟಾಗಿದೆ. ನಮ್ಮ ಮೊದಲನೇ ದಿನದ ಹಾಸ್ಟೆಲ್ ಸ್ಟೇ ಹೆಂಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಬಿಜಾಪುರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಮ್ಮ ಮೊದಲನೇ ದಿನದ ಹೋಮ್ ಸ್ಟೇ. ಸಾಕು, ಚೆನ್ನಾಗಿದ್ರೆ ಮತ್ತೆ ನೆಕ್ಸ್ಟ್ ದಿನ ಕಂಟಿನ್ಯೂ ಮಾಡೋಣ ಬನ್ನಿ. ಸರಪಕರ ಆಯಿತು.